हेलो स्टूडेंट्स एल्रिಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದರ್ಶು ಎಜುಕೇರ್ ಚಾನೆಲ್ ಹಾಗೆ ಕೆಎ 2024 ಅಪ್ಡೇಟ್ಸ್ ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ। ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಎಷ್ಟು ಜನ ವಿದ್ಯಾರ್ಥಿಗಳು ಈಗ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಗಾಗಿ ವೇಟ್ ಮಾಡ್ತಾ ಇದ್ದೀರಾ। ಈಗ ಫೈನಲ್ ರಿಸಲ್ಟ್ ಇವತ್ತು ಅಥವಾ ನಾಳೆ ಬೆಳಿಗ್ಗೆ ಒಳಗಡೆ ನಿಮಗೆ ಬರುವಂತದ್ದು। ಓಕೆ, ಫೈನಲ್ ರಿಸಲ್ಟ್ ಬಂದಾದ್ಮೇಲೆ ನೀವು ನೆಕ್ಸ್ಟ್ ಏನು ಅವಕಾಶವನ್ನ ಮಾಡಿಕೊಡ್ತಾರೆ ಅಂತಂದ್ರೆ ನಿಮಗೆ ವಿದಿನ್ ಒನ್ ಡೇ ಅಥವಾ ಒನ್ ಡೇ ಒಳಗಡೆ ನಿಮಗೆ ಚಾಯ್ಸ್ ಎಂಟ್ರಿಯನ್ನ ಮಾಡೋದಕ್ಕೆ ಆಪ್ಷನ್ ಅನ್ನ ಬಿಡ್ತಾರೆ। ನೀವು ಚಾಯ್ಸ್ ಎಂಟ್ರಿಯನ್ನ ಯಾವ ರೀತಿ ಮಾಡಬೇಕು, ಹಾಗೆ ಚಾಯ್ಸ್ ಯಾವ ಒಂದು ಚಾಯ್ಸ್ ಅನ್ನ ನೀವು ಸೆಲೆಕ್ಷನ್ ಅನ್ನ ಮಾಡ್ಕೋಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ। ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ। ಈ ಒಂದು ವಿಡಿಯೋನ ನಿಮ್ಮ ಪ್ರತಿಯೊಬ್ಬ ಸ್ನೇಹಿತರು ಕೂಡ ಶೇರ್ ಮಾಡಿ, ಬಹಳ ಇಂಪಾರ್ಟೆಂಟ್ ಆದಂತ ವಿಡಿಯೋ ಆಗಿರುತ್ತೆ। ಓಕೆ, ವಿಡಿಯೋನ ಶುರು ಮಾಡೋಣ। ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ ಪ್ರತಿಯೊಬ್ಬರು ಕೂಡ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಎಷ್ಟು ಜನ ವಿಡಿಯೋನ ನೋಡ್ತಿದ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ, 90% ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಸ್ನ ನೋಡ್ತಿದ್ರ। ಹಾಗಾಗಿ ತಪ್ಪದೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ, ನಿಮಗೆ ಎಲ್ಲ ರೀತಿಯಾದಂಥ ಅಪ್ಡೇಟ್ಸು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ। ಹಾಗೆ ಈ ಒಂದು ಚಾನಲ್ ಎಲ್ಲ ರೀತಿಯಾದಂಥ ಅಪ್ಡೇಟ್ಸ್ನ ನಿಮಗೆ ಪ್ರೊವೈಡ್ ಮಾಡ್ತೇನೆ। ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ। ಪ್ರತಿಯೊಬ್ಬರು ಕೂಡ ಒಂದೊಂದು ಲೈಕ್ನ ಮಾಡಿ, ಬೇಗ 500 ಲೈಕ್ಸ್ ಅಲ್ಲ ಅದಕ್ಕಿಂತ ಜಾಸ್ತಿನೇ ಲೈಕ್ಸ್ನ ಕಂಪ್ಲೀಟ್ ಮಾಡಿ। ಓಕೆ ಸ್ಟೂಡೆಂಟ್ಸ್, ಏನು ಅಂತ ಅಂದರೆ ನಿಮಗೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಇರುತ್ತೆ। ನೀವು ಹಿಂದೆ ಫಸ್ಟ್ ರೌಂಡಲ್ಲಿ ಏನೆಲ್ಲ ಚಾಯ್ಸ್ ಎಂಟ್ರಿಯನ್ನು ಮಾಡಿದ್ರಿ ಅದಕ್ಕೂ ಈಗ ಸೆಕೆಂಡ್ ರೌಂಡಲ್ಲಿ ಮಾಡುವಂಥ ಚಾಯ್ಸ್ ಎಂಟ್ರಿಗೂ ಡಿಫ್ರೆನ್ಸ್ ಇದೆ। ಏನು ಡಿಫ್ರೆನ್ಸು ಅಂತ ನಿಮಗೆ ತಿಳಿಸ್ಕೊಡ್ತೀನಿ। ಓಕೆ, ಈಗ ನೀವು ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗುತ್ತೆ, ಚಾಯ್ಸ್ 1 ಅನ್ನು ಸೆಲೆಕ್ಷನ್ ಮಾಡ್ಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ ಏನಿರುತ್ತೆ ಅಂತ ಅಂದರೆ ಚಾಯ್ಸ್ 1 ಅಲ್ಲಿ ಈಗ ನೀವು ಫಾರ್ ಎಕ್ಸಾಂಪಲ್ ನೀವು ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡಿದ್ರಿ ಫಸ್ಟ್ ರೌಂಡಲ್ಲಿ, ಆ ಒಂದು ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಈಗ ಸೆಕೆಂಡ್ ರೌಂಡ್ಗೆ ಏನು ವೆಯ್ಟ್ ಮಾಡ್ತಾ ಇದ್ದೀರಾ, ಇಲ್ಲಿ ಕಾಲೇಜಸ್ನ ನಿಮಗೆ ರೀಅರೇಂಜ್ ಮಾಡ್ಕೊಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು। ಈಗ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಪ್ರೊವಿಷನಲ್ ರಿಸಲ್ಟ್ ಕೂಡ ಬಂದಿದೆ। ಈಗ ಸೆಕೆಂಡ್ ರೌಂಡಲ್ಲಿ ನಿಮಗೆ ಅಲಾಟ್ ಆಗಿರುವಂಥ ಕಾಲೇಜ್ ಏನಿದೆ ಅದು ನಿಮಗೆ ಇಷ್ಟ ಆಗಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು 10 ಕಾಲೇಜಸ್ನ ಆಪ್ಷನ್ ಎಂಟ್ರಿಯಲ್ಲಿ ರೀಅರೇಂಜ್ಮೆಂಟ್ ಮಾಡಿಕೊಂಡು ಮಿಕ್ಕಿದ್ದೆಲ್ಲ ಡಿಲೀಟ್ ಮಾಡಿರ್ತೀರ, ಅಲ್ಲಿ ನಿಮಗೆ ಏನಾದರೂ ಒಂದು 10ನೇ ಕಾಲೇಜ್ ನಿಮಗೆ ಅಲಾಟ್ ಆಯಿತು ಅಂತ ತಿಳ್ಕೊಳ್ಳಿ। ಆ ಒಂದು 10ನೇ ಕಾಲೇಜ್ ನಿಮಗೆ ಇಷ್ಟ ಇತ್ತು ಅಂತ ಅಂದರೆ ನೀವು ಅಡ್ಮಿಷನ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ಕೋಬೋದು। ಅಂದರೆ ಏನು, ನೀವು ಕಾಲೇಜಸ್ನ ಅಡ್ಮಿಷನ್ ಮಾಡಿಸೋದಕ್ಕೆ ಅವಕಾಶವನ್ನು ಮಾಡ್ಕೋಬೋದು। ಓಕೆ, ನೀವು ಕಾಲೇಜನ್ನು ಅಡ್ಮಿಷನ್ ಮಾಡಿಸೋದಕ್ಕೆ ಚಲನನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ। ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ನೆಕ್ಸ್ಟ್ ನೀವು ಪ್ರೊಸೆಸ್ ಏನಿರುತ್ತೆ ಅಂತಂದರೆ ನೀವು ಫೀಸನ್ನು ಪೇಮೆಂಟ್ ಮಾಡಿ ಅದಾದಮೇಲೆ ಕಾಲೇಜ್ಗೆ ಹೋಗಿ ನೀವು ಅಡ್ಮಿಷನ್ ಎಲ್ಲ ಮಾಡ್ಕೋಬೇಕಾಗತ್ತೆ। ಓಕೆ, ಇದು ಚಾಯ್ಸ್ 1 ಅನ್ನು ಸೆಲೆಕ್ಷನ್ ಮಾಡುವಂಥ ಸ್ಟೂಡೆಂಟ್ಸ್। ಈಗ ಚಾಯ್ಸ್ 2 ಕಡೆಗೆ ಬರೋದಾದ್ರೆ ಚಾಯ್ಸ್ 2 ಅಲ್ಲಿ ಏನಿರುತ್ತೆ ಅಂತ ಅಂದ್ರೆ ಈಗ ಯಾವ ಒಂದು ವಿದ್ಯಾರ್ಥಿ ಈಗ ಚಾಯ್ಸ್ 2 ಅನ್ನ ಸೆಲೆಕ್ಷನ್ ಮಾಡ್ಕೊಂತಾನೆ, ಅವನು ಈಗ ನಿಮಗೆ ಕಾಲೇಜು ಒಂದು ಫಾರ್ ಎಕ್ಸಾಂಪಲ್ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಒಂದು 10 ಕಾಲೇಜು ಇತ್ತು ಅಂತ ಅಂದ್ರೆ ರೀಅರೇಂಜ್ಮೆಂಟ್ ಮಾಡ್ಕೊಂಡಿರ್ತಾರೆ। ನಮಗೆ ಯಾವ ಕಾಲೇಜ್ ಬೇಕೋ ಅದನ್ನ ಪ್ರಿಯಾರಿಟಿ ನಂಬರ್ 1 ಅನ್ನ ಕೊಟ್ಟು ಮಿಕ್ಕಿದೆಲ್ಲ ಕೆಳಗಡೆನ ಕೊಟ್ಟಿರ್ತೀರಾ। ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಒಂದು 10ನೇ ಕಾಲೇಜು ಸಿಕ್ತು, ಆಪ್ಷನ್ ಎಂಟ್ರಿ ಮಾಡಿರುವಂಥದ್ದಲ್ಲಿ 10ನೇ ಕಾಲೇಜು ಸಿಕ್ತು, ಆ ಒಂದು 10ನೇ ಕಾಲೇಜು ನಿಮಗೆ ಇಷ್ಟ ಇರೋದಿಲ್ಲ ಹಾಗೆ ನೀವು ಮೇಲ್ಗಡೆ ಇರುವಂಥ ಕಾಲೇಜ್ ಅದಕ್ಕಿಂತ ಬೆಟರ್ ಆಗಿರುವಂಥ ಕಾಲೇಜಸ್ಸು ನಿಮಗೆ ಸಿಗಬಹುದು, ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸಿಗಬಹುದು ಅಂತ ಇದ್ರೆ ನೀವೇನು ಮಾಡಬೇಕು ಅಂತ ಅಂದರೆ ಚಾಯ್ಸ್ 2 ಅನ್ನು ಸೆಲೆಕ್ಷನ್ ಮಾಡಿಕೊಂಡು ನೆಕ್ಸ್ಟ್ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ನೀವು ಹೋಗ್ಬೋದು, ಥರ್ಡ್ ರೌಂಡ್ಗೆ ಹೋಗ್ಬೋದು। ಇಲ್ಲಿ ಏನು ಅಂತಂದರೆ ನೀವು ಫಸ್ಟ್ ರೌಂಡ್ಗಿಂತ ಸೆಕೆಂಡ್ ರೌಂಡ್ಗೆ ಭಾಳ ಡಿಫ್ರೆನ್ಸ್ ಇದೆ। ಇಲ್ಲಿ ಸೆಕೆಂಡ್ ರೌಂಡಿಂದ ಥರ್ಡ್ ರೌಂಡ್ಗೆ ಹೋಗಬೇಕಾದ್ರೆ ನೀವು ಈ ಒಂದು ಏನು ಕಾಲೇಜ್ ನಿಮಗೆ ಅಲಾಟ್ ಆಗಿರುತ್ತೆ ಆ ಒಂದು ಕಾಲೇಜ್ಗೆ ನೀವು ಫುಲ್ ಫೀಸನ್ನು ಪೇಮೆಂಟ್ ಮಾಡಿನೇ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗಬೇಕು। ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ನೀವು ಹೋಗಬೇಕಾದ್ರೆ ಏನು ಫೀಸನ್ನು ಪೇಮೆಂಟ್ ಮಾಡಿರ್ತೀರಾ ನೀವು ಕೇಳ್ಬೋದು। ಈಗ ನಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಒಂದು ಕಾಲೇಜ್ ಸಿಕ್ತು ಅಂತ ಅಂದರೆ ಈಗ ನಾವು ಫೀಸನ್ನು ಪೇಮೆಂಟ್ ಮಾಡಿರುವಂಥದ್ದು ಏನಾಗುತ್ತೆ ಅಂತ ಕೇಳ್ಬೋದು। ಓಕೆ, ಈ ಒಂದು ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜ್ ನಿಮಗೆ ಆ ಒಂದು ಕಾಲೇಜ್ ಏನಾದರೂ ಜಾಸ್ತಿ ಫೀಸ್ ಇತ್ತು ಅಂತಂದರೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ ಕಾಲೇಜ್ ಫೀಸ್ನ। ಕಮ್ಮಿ ಫೀಸ್ ಇತ್ತು ಅಂತಂದರೆ ನಿಮಗೆ ಮಿಕ್ಕಿರುವಂಥ ಫೀಸ್ ಏನಿರುತ್ತೆ ಆ ಒಂದು ಫೀಸ್ ನಿಮಗೆ ವಾಪಸ್ಸು ರೀಫಂಡ್ ಆಗುವಂಥದ್ದು, ವಾಪಸ್ ನಿಮಗೆ ಬಂದು ತಲುಪುತ್ತೆ, ಏನು ಟೆನ್ಷನ್ ಮಾಡ್ಕೋಬೇಡಿ। ಓಕೆ, ನಿಮಗೆ ಕಾಲೇಜ್ ಫೀಸ್ ಏನಾದರೂ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜ್ ಫೀಸ್ ಏನಾದರೂ ಜಾಸ್ತಿ ಇತ್ತು ಅಂತಂದರೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ, ಕಮ್ಮಿ ಇತ್ತು ಅಂತ ಅಂದರೆ ನಿಮಗೆ ಮಿಕ್ಕಿರುವಂಥ ಫೀಸ್ ಏನು ಆಗುತ್ತೆ ಬಂದು ರೀಫಂಡ್ ಆಗುತ್ತೆ। ಓಕೆ, ಇದಿಷ್ಟು ಸೆಕೆಂಡ್ ರೌಂಡಲ್ಲಿ ಇರುವಂಥ
ಚಾಯ್ಸ್ 2 ಅಲ್ಲಿ ಇರುವಂಥ ಅವಕಾಶ ನಿಮಗೆ. ಚಾಯ್ಸ್ 2 ಅಲ್ಲಿ ಏನು ಮಾಡ್ತೀರಾ ನೀವು, ಚಾಯ್ಸ್ 2 ಅನ್ನು ಸೆಲೆಕ್ಷನ್ ಮಾಡಿಕೊಂಡು ಕಾಲೇಜನ್ನು ಹೋಲ್ಡಲ್ಲಿ ಇಟ್ಕೊಂಡು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಎಂಟ್ರಿ ಆಗ್ತೀರಾ ವಿತ್ ಫೀಸನ್ನು ಪೇ ಮಾಡಿ. ಫೀಸನ್ನು ಪೇ ಮಾಡಾದ್ಮೇಲೆ ಏನಾಗುತ್ತೆ, ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಯಾವುದಾದ್ರೂ ಕಾಲೇಜ್ ಸಿಕ್ತು ಅಂತ ಅಂದರೆ ನೀವು ಒಂದು ಕಾಲೇಜ್ಗೆ ಮತ್ತೆ ಫೀಸ್ ಏನಾದರೂ ಜಾಸ್ತಿ ಇದ್ದರೆ ಎಕ್ಸ್ಟ್ರಾ ಅಮೌಂಟ್ನ ಪೇ ಮಾಡಿ ಅಡ್ಮಿಷನ್ನ ಮಾಡಿಸ್ತೀರಾ. ಅಥವಾ ಕಮ್ಮಿ ಇದ್ದರೆ ನಿಮಗೆ ವಾಪಸ್ಸು ಅಮೌಂಟ್ ಏನಿರುತ್ತೆ ರೀಫಂಡ್ ಆಗುತ್ತೆ. ಅಥವಾ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಯಾವುದು ಕಾಲೇಜ್ ಸಿಗಲಿಲ್ಲ ಅಂತಂದರೆ ಇದೇನು ಹೋಲ್ಡಲ್ಲಿ ಏನು ಇಟ್ಟಿರ್ತೀರಾ ಆ ಒಂದು ಹೋಲ್ಡಲ್ಲಿ ಇಟ್ಟಿರುವಂಥ ಕಾಲೇಜ್ಗೆ ನೀವು ಅಡ್ಮಿಷನ್ನ ಮಾಡಿಸ್ಬೇಕಾಗುತ್ತೆ. ಓಕೆ, ನೀವು ಏನು ಫೀಸನ್ನು ಪೇ ಮಾಡಾದ್ಮೇಲೆ ನೆಕ್ಸ್ಟ್ ಆ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸೋದಿರಲ್ಲ, ಏನು ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಮಾಡಿಸೋದಿರಲ್ಲ, ಹೋಲ್ಡಲ್ಲಿ ಇಟ್ಟಿರ್ತೀರ ಚಾಯ್ಸ್ 2 ಅಲ್ಲಿ. ಓಕೆ, ಈಗ ಚಾಯ್ಸ್ 3ಗೆ ಬರೋದಾದರೆ ಈಗ ನಿಮಗೆ ಸೆಕೆಂಡ್ ಚಾಯ್ಸ್ 2 ಅಲ್ಲಿ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಚಾಯ್ಸ್ 3ಗೆ ಬರೋದಾದರೆ ಚಾಯ್ಸ್ 3 ಅಲ್ಲಿ ಇರುವಂಥ ವಿದ್ಯಾರ್ಥಿಗಳು ಏನು ಮಾಡ್ತೀರಾ ಅಂತ ಅಂದರೆ ಚಾಯ್ಸ್ 3 ಅಲ್ಲಿ ನೀವು ಫಾರ್ ಎಕ್ಸಾಂಪಲ್ ನೀವು ಅದೇ ಆಪ್ಷನ್ ಎಂಟ್ರಿಲಿ 10th ಕಾಲೇಜ್ ಸಿಕ್ತು ಅಂತ ತಿಳ್ಕೊಳ್ಳಿ. 10th ಕಾಲೇಜ್ ಸಿಕ್ಕಿರುವಂಥ ಕಾಲೇಜ್ ನಿಮಗೆ ಇಷ್ಟನೇ ಇರೋದಿಲ್ಲ, ಮೇಲ್ಗಡೆ ಇರುವಂಥ ಎಷ್ಟೋ ಚೆನ್ನಾಗಿರುವಂಥ ಕಾಲೇಜ್ ನನಗೆ ಬೇಕು, 10th ಕಾಲೇಜ್ ನನಗೆ ಬೇಡ ಅಂತ ಅಂದರೆ ಸೆಕೆಂಡ್ ರೌಂಡಲ್ಲಿ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗಬೇಕಾದ್ರೆ ಯಾವುದೇ ಫೀಸನ್ನು ಪೇ ಮಾಡಿರುವಂಥ ಅವಶ್ಯಕತೆ ಇರೋದಿಲ್ಲ. ಓಕೆ, ಸೆಕೆಂಡ್ ರೌಂಡಿಂದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗಬೇಕಾದ್ರೆ ಚಾಯ್ಸ್ 3 ಅನ್ನು ಸೆಲೆಕ್ಷನ್ ಮಾಡುವಂಥ ವಿದ್ಯಾರ್ಥಿಗಳು ಯಾವುದೇ ಒಂದು ರೀತಿಯ ಫೀಸನ್ನು ಪೇ ಮಾಡೋದಿಲ್ಲ. ನೀವು ಚಾಯ್ಸ್ 3 ಅನ್ನು ಸೆಲೆಕ್ಷನ್ ಮಾಡಿಕೊಂಡ್ರೆ ಚಾಯ್ಸ್ 3 ಅನ್ನು ಸೆಲೆಕ್ಷನ್ ಮಾಡಿಕೊಂಡು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ತಾ ಇದ್ದೀರಾ ಅಂತ ಅಂದರೆ ಅಲ್ಲಿ ನಿಮಗೆ ಸಿಕ್ಕಿರುವಂಥ ಕಾಲೇಜು ಆಟೋಮೆಟಿಕಲಿ ಡಿಲೀಟ್ ಆಗೋಗುತ್ತೆ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಯಾವುದಾದ್ರೂ ಒಂದು ಕಾಲೇಜ್ ಸಿಕ್ಕರೆ ಅದಕ್ಕೇ ನೀವು ಅಡ್ಮಿಷನ್ ಮಾಡಿಸ್ಬೇಕಾಗತ್ತೆ. ಅಥವಾ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜ್ನು ಹಾಗೆ ಬಿಟ್ಟರೆ ನೀವು ಪೆನಾಲ್ಟಿಯನ್ನು ಪೇ ಮಾಡಬೇಕಾಗುತ್ತೆ. ಓಕೆ, ಪೆನಾಲ್ಟಿಯನ್ನು ನೀವು ಕಟ್ಟಿಸ್ಕೋತಾರೆ KEM ಮುಖಾಂತರ, ಅಥವಾ ಕಟ್ಟಿಸ್ಕೋಬಾರ್ದು ನೀವು ಬೇರೆ ಏನಾದರೂ ಮಾಡಬೇಕಂದ್ರೆ ಮುಂದೆ ಹೇಳ್ತೀನಿ ಈಗ ಏನಿರುತ್ತೆ ಅದು ಪ್ರೊಸೀಜರ್ ಅಂತ. ಓಕೆ, ಈಗ ಚಾಯ್ಸ್ 3 ಅಲ್ಲಿ ಏನಿರುತ್ತೆ ಅಂತ ಅಂದರೆ ನೀವು ಸಿಕ್ಕಿರುವಂಥ ಕಾಲೇಜ್ ಏನಿದೆ ಅದನ್ನು ಬೇಡ, ನನಗೆ ನಾನು ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಯಾವ ಕಾಲೇಜ್ ಸಿಗುತ್ತೆ ಅಂತ ನೋಡ್ತೀನಿ ಅಂತ ಹೋಗೋದಿದ್ರೆ ಚಾಯ್ಸ್ 3 ಅನ್ನು ಸೆಲೆಕ್ಷನ್ ಮಾಡಿಕೊಂಡು ಹೋಗಿ. ನನ್ನ ಒಂದು ಸಲಹೆ ಏನು ಅಂತಂದರೆ ಚಾಯ್ಸ್ 3 ಅನ್ನು ಯಾರು ಕೂಡ ಸೆಲೆಕ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ನೀವು ನೆಕ್ಸ್ಟ್ ಏನು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಯಾವುದು ಕೂಡ ಕಾಲೇಜ್ ನಿಮಗೆ ಸಿಗಲಿಲ್ಲ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ. ಅದುವೇ ನೀವು ಚಾಯ್ಸ್ 2 ಅನ್ನು ಸೆಲೆಕ್ಷನ್ ಮಾಡಿಕೊಂಡು ಏನು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋದರೆ ನಿಮಗೆ ಭಾಳ ಯೂಸ್ಫುಲ್ ಆಗುತ್ತೆ, ನೀವು ಕಾಲೇಜಸನ್ನು ಅಡ್ಮಿಷನ್ ಮಾಡಿಸ್ಬೋದು. ಓಕೆ, ಈಗ ಚಾಯ್ಸ್ 3 ಬಗ್ಗೆ ನಿಮಗೆ ಕ್ಲಾರಿಫಿಕೇಷನ್ ಸಿಕ್ಕಿರಂತೆ ಅಂತ ಅನ್ಕೋತೀನಿ. ಚಾಯ್ಸ್ 3 ಅಲ್ಲಿ ನೀವು ಫೀಸನ್ನು ಪೇ ಮಾಡಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಚಾಯ್ಸ್ 3 ಅನ್ನು ಸೆಲೆಕ್ಷನ್ ಮಾಡಿಕೊಂಡು ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ಬೋದು. ಅಲ್ಲಿ ನೀವು ಯಾವ್ದು ಕಾಲೇಜ್ ಸಿಗುತ್ತೆ ಅದಕ್ಕೆ ಅಡ್ಮಿಷನ್ ಮಾಡಿಸ್ಬೋದು, ಸಿಗಲಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ಇದಾದಮೇಲೆ ಚಾಯ್ಸ್ 4 ಅಂತ ಇರುತ್ತೆ. ಈ ಚಾಯ್ಸ್ 4 ಅಂತ ಇರುವಂಥ ಸ್ಟೂಡೆಂಟ್ಸ್ ಯಾರೆಲ್ಲ ಚೂಸ್ ಮಾಡ್ಬೋದು ಅಂತ ಅಂದರೆ ಸೆಲೆಕ್ಷನ್ ಮಾಡ್ಬೋದು ಅಂತ ಅಂದರೆ ಯಾವ ಒಂದು ವಿದ್ಯಾರ್ಥಿ ಇದ್ದಾರೆ ಆ ಒಂದು ವಿದ್ಯಾರ್ಥಿ ಈಗ ಮ್ಯಾನೇಜ್ಮೆಂಟ್ ಕೋಟಾಗೆ ಅಡ್ಮಿಷನ್ ಮಾಡಿಸಿರ್ಬೋದು, ಬೇರೆ ಕಡೆ ಎಲ್ಲೇ ಒಂದು ಬೇರೆ ಬೇರೆ ಕಾಲೇಜಸ್ಗೆ ಅಡ್ಮಿಷನ್ ಮಾಡಿಸಿರ್ಬೋದು. ಆದರೆ ಒಂದು ಚೆಕ್ ಮಾಡೋದಕ್ಕೋಸ್ಕರ ನಾವು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಯಾವ ಕಾಲೇಜ್ ಸಿಗ್ಬೋದು ಅನ್ನೋದಕ್ಕೋಸ್ಕರ ನೀವು ಏನಾದರೂ ಆಪ್ಷನ್ ಎಂಟ್ರಿನ ಮಾಡಿ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಅಂತಂದರೆ ಅಂಥ ಒಂದು ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂದರೆ ಚಾಯ್ಸ್ 4 ಅನ್ನು ಸೆಲೆಕ್ಷನ್ ಮಾಡಿಕೊಂಡು ಕೌನ್ಸಿಲಿಂಗಿಂದ ಹೊರಗಡೆ ಹೋಗಬೇಕಾಗತ್ತೆ. ಇಲ್ಲ ಅಂತಂದರೆ ನಿಮಗೆ ಪೆನಾಲ್ಟಿ ಬೀಳುತ್ತೆ. ಓಕೆ, ನೀವು ಕಾಲೇಜಸ್ಸು ಸಿಕ್ಕಿರುವಂಥ ಕಾಲೇಜಸ್ನು ಬಿಟ್ಟು ನೀವು ಹಾಗೆ ಇದ್ರಿ ಅಂತಂದರೆ ನಿಮಗೆ ಪೆನಾಲ್ಟಿ ಬೀಳುತ್ತೆ, ಮುಂದೆ ಕಾಲೇಜ್ ಅಡ್ಮಿಷನ್ ಪ್ರೊಸೆಸ್ಗೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಈಗ ಮ್ಯಾನೇಜ್ಮೆಂಟ್ ಕೋಟಾಗೆ ಯಾರೆಲ್ಲ ಅಡ್ಮಿಷನ್ ಮಾಡಿಸಿದ್ರೆ ಅಂಥವ್ರು ಈಗ ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗಬೇಕಾಗುತ್ತೆ. ಓಕೆ, ಇದು ಚಾಯ್ಸ್ 4 ಅನ್ನು ಸೆಲೆಕ್ಷನ್ ಮಾಡಿಕೊಂಡು ಕೌನ್ಸಿಲಿಂಗಿಂದ ಎಕ್ಸಿಟ್ ಹೊರಗಡೆ ಹೋಗುವಂಥ ಸ್ಟೂಡೆಂಟ್ಸ್ ಯಾರಿದ್ರೆ ಅವರು ಚಾಯ್ಸ್ 4 ಅನ್ನು ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ನನ್ನ ಒಂದು ಸಲಹೆ ಏನಂತಂದರೆ ಈಗ ಯಾರೆಲ್ಲ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿರುತ್ತೆ ಸ್ಟೂಡೆಂಟ್ಸ್ ಅವ್ರು ಏನು ಮಾಡಬೇಕು ಅಂತ ಅಂದರೆ ಚಾಯ್ಸ್ 2 ಅನ್ನು ಸೆಲೆಕ್ಷನ್ ಮಾಡಿಕೊಂಡು ಹೋಲ್ಡಲ್ಲಿ ಇಟ್ಕೊಂಡು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗಿ. ಅಥವಾ ನಿಮ್ಗೆ ಏನಾದರೂ ಕಾಲೇಜ್ ಇಷ್ಟ ಆಗಿತ್ತು ಅಂದರೆ ಚಾಯ್ಸ್ 1 ಅನ್ನು ಸೆಲೆಕ್ಷನ್ ಮಾಡಿಕೊಂಡು ಅಡ್ಮಿಷನ್ನ ಮಾಡಿಸಿ ಕಾಲೇಜ್ಗೆ. ಅಥವಾ ಹೋಲ್ಡಲ್ಲಿ ಇಟ್ಕೊಂಡು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗಿ ಫೀಸನ್ನು ಪೇ ಮಾಡಿ ನಿಮಗೆ ಅಲ್ಲೇನಾದರೂ ಅದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ಸಿಕ್ತು ಅಂತಂದರೆ ಅಡ್ಮಿಷನ್ ಮಾಡಿಸ್ಕೊಳ್ಳಿ. ಅಥವಾ ಸೆಕೆಂಡ್ ಚಾಯ್ಸನ್ನೇ ನೀವು ಸೆಲೆಕ್ಷನ್ ಮಾಡ್ಕೊಳ್ಳಿ ಅಂತ ನನ್ನ ಒಂದು ಸಲಹೆ. ಚಾಯ್ಸ್ 3 ಅನ್ನು ಸೆಲೆಕ್ಷನ್ ಮಾಡಿಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಆಗಿರುತ್ತೆ, ಇರುವಂಥ ಕೈಯಲ್ಲಿರುವಂಥ ಕಾಲೇಜ್ ನೀವು ಬಿಟ್ಕೊಟ್ಟಂಗೆ ಆಗುತ್ತೆ. ಓಕೆ, ಇದಿಷ್ಟು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಇರುವಂಥ ಮಾಹಿತಿ ಸ್ಟೂಡೆಂಟ್ಸ್. ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅಥವಾ ನನಗೆ ಇನ್ಸ್ಟಾಗ್ರಾಮಲ್ಲೂ ಬಂದು ನೀವು ಮೆಸೇಜ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ಗೆ ಹೋಗಿ ದರ್ಶನ್ ಚಂದ್ರಗಿರಿ ಅಂತ ನೀವು ಟೈಪ್ ಮಾಡಿದ್ರಿ ಅಂತಂದರೆ ನನ್ನ ಒಂದು ಅಕೌಂಟ್ ಕಾಣುತ್ತೆ, ಅಲ್ಲಿ ನೀವು ಫಾಲೋನು ಮಾಡ್ಕೋಬೋದು. ಹಾಗೆ ಟೆಲಿಗ್ರಾಮ್ ಗ್ರೂಪು ಕೂಡ ನೀವು ಜಾಯ್ನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ನಿಮಗೆ ಎಲ್ಲ ರೀತಿಯಾದಂಥ ಒಂದು ಅಪ್ಡೇಟ್ಸು ನಿಮಗೆ ತಿಳಿಸ್ಕೊಡ್ತೀನಿ.
ಮತ್ತೆ ಏನು ಅಂತಂದರೆ ಎಷ್ಟೋ ಜನ ವಿಡಿಯೋನ ನೋಡ್ತಿದ್ರು ಕೂಡ ಸಬ್ಸ್ಕ್ರೈಬ್ ಆಗ್ತಿಲ್ಲ. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡಿ. KE ಮುಖಾಂತರ ಯಾವುದೇ ಅಪ್ಡೇಟ್ಸ್ ನಿಮಗೆ ಬಂದರೂ ಕೂಡ ನಾನು ನಿಮಗೆ ಬೇಗ ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ಸ್ನ ಮಾಡಿ. ಎಷ್ಟು ಲೈಕ್ಸ್ನ ಮಾಡ್ತೀರಾ ಅಂತಂದರೆ ಒಂದು 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಜಾಸ್ತಿನೇ ಲೈಕ್ಸ್ನ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಸ್ಟೂಡೆಂಟ್ಸ್ ಎಲ್ಲರೂ ಟೇಕ್ ಕೇರ್. ಬೈ ಸ್ಟೂಡೆಂಟ್ಸ್.